ಪಾಟೀಲ್ರೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. 2024ನೇ ಸಾಲಿನ ಪಠ್ಯಕ್ರಮದಲ್ಲಿ ಬಸವಣ್ಣನವರ ಕುರಿತು ತಪ್ಪು ಮಾಹಿತಿಯನ್ನ ನೀಡ್ತಾ ಇದೆ ಸರ್ಕಾರ, ಅಥವಾ ಪಠ್ಯಕ್ರಮದಲ್ಲಿ ಅಂತಹದ್ದೊಂದು ಕುಚೋದ್ಯ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ವೀರಶೈವ ಅನ್ನುವಂತಹ ಪದವನ್ನ ಬಳಸದೆ ಕೇವಲ ಲಿಂಗಾಯತ ಅನ್ನುವಂತಹ ಪದ ಬಳಕೆ ಮಾಡಿರುವಂತದ್ದು ತಪ್ಪು ಅನ್ನುವಂತಹ ಒಂದು ಲೆಟರ್ ಅನ್ನ ಸಿದ್ದರಾಮಯ್ಯನವರಿಗೆ ಶಿವಾಚಾರ್ಯ ಸ್ವಾಮೀಜಿ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಮೊದಲ ಪ್ರತಿಕ್ರಿಯೆ. ಲಿಂಗಾಯತದೊಳಗಡೆ ಹೇಗೆ ಸೇರ್ಕೊಂತು ಮುನ್ನೆಲೆಗೆ ಬಂದ ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಗಾಣಿಗರು, ಲಿಂಗಾಯತ ಅಡಪದ್ ಈ ತರ ಇರೋದು, ಲಿಂಗಾಯತ ವೀರಶೈವ ಅಂತ ಇರೋದು. ವೀರಶೈವ ಲಿಂಗಾಯತ ಹೇಗಾಯ್ತು ಅಂತ ಇದನ್ನ ಸ್ವಲ್ಪ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇನ ಹೌದಾ ಅಲ್ವ ಅನ್ನೋದನ್ನ ನಾವು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕು ಸಂವಿಧಾನ ಜಾರಿಗೆ ಆಗ್ಬೇಕಾದ್ರೆ ಅಲ್ಲಿ ಚರ್ಚೆ ಆಗಿದೆ ಸಂಸತ್ನಲ್ಲಿ. ಅಲ್ಲಿ ಅದನ್ನು ಕೂಡ ನಾವು ಆ ದಾಖಲೆಗಳನ್ನು ತಗೋಬೇಕು. ಇವಾಗ ನೀವು ಕೇಂದ್ರ ಸರ್ಕಾರದ ಯಾವುದೇ ಘಟಕದಲ್ಲಿ ಹೋದ್ರು ಕೂಡ ಲಿಂಗಾಯತ ವೀರಶೈವ ಇದೆ, ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ 102 ಪಂಗಡಗಳ ಹೆಸರಿದೆ. ಈಗ 2002ರಲ್ಲಿ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅವರು ಅದನ್ನ ಯಾವುದೇ ದಾಖಲೆಗಳಿಲ್ಲ, ಸದನದಲ್ಲಿ ಚರ್ಚೆ ಆಗ್ಲಿಲ್ಲ, ಸರ್ಕಾರಿ ಆದೇಶ ಇಲ್ಲ, ಏನು ಇಲ್ಲ, ವೀರಶೈವ ಲಿಂಗ ಎಲ್ಲಾ ಮಕ್ಕಳಿಗೂ ಪ್ರಾರಂಭ ಮಾಡಿದ್ರು. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಹಾನಿ ಆಗ್ತಾ ಇದೆ ಅಂದ್ರೆ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ನೌಕರಿಗಳಲ್ಲಿ ನಮ್ಗೆ ನೌಕರಿ ಸಿಗ್ತಾ ಇಲ್ಲ. ಈಗ ಶರಣಬಸವಣ್ಣವರಿಗೆ ನನ್ನದೊಂದು ನೇರವಾದ ಪ್ರಶ್ನೆ ನಾನು ಕೇಳ್ತೇನೆ. ಸ್ವಾಮೀಜಿಗಳೇ, ಈಗ ಸ್ವಾಮೀಜಿಗಳೇ, ಈಗ ಲಿಂಗಾಯತದೊಳಗಡೆ ಸಾಕಷ್ಟು ಉಪಪಂಗಡಗಳಿದಾವೆ. ವೀರಶೈವ ಲಿಂಗಾಯತ ಅಂತ ಹೇಳಿ ನೀವು ಪದ ಪ್ರಯೋಗ ಮಾಡ್ಬೇಕಾಗಿತ್ತು ಅಂತ ಹೇಳಿ ಸರ್ಕಾರನ ಮನವಿ ಮಾಡ್ತಾ ಇದ್ದೀರಾ. ಈ ಪಂಚಮಸಾಲಿಗಳು ಮತ್ತೆ ಬಣಜಿಗರು ಇವರೆಲ್ಲ ಇಲ್ಲ ನಮ್ದು ಪಂಚಮಸಾಲಿ ಲಿಂಗಾಯತ ಅಂತ ಬಳಕೆ ಮಾಡಿ, ಇಲ್ಲ ನಮ್ದು ಗಾಣಿಗೇರ್ ಲಿಂಗಾಯತ ಅಂತ ಬಳಕೆ ಮಾಡಿ ಅಂತ ಅವ್ರು ಮನವಿ ಕೊಟ್ರೆ ಅವಾಗ ಏನ್ ಮಾಡೋದು? ನಾವು ಅದನ್ನೇ ಹೇಳ್ತಾ ಇದೇವಿ, ಲಿಂಗಾಯತದೊಳಗಡೆ ವೀರಶೈವ ಇದೆ, ವೀರಶೈವದ ಒಳಗಡೆ ಲಿಂಗಾಯತ ಇಲ್ಲ. ಪಾಟೀಲ್ರೆ, ಶರಣಾರ್ಥಿ ಲಿಂಗಾಯತರ ಒಳಪಂಗಡ ಅಲ್ಲ, ಲಿಂಗಾಯತಕ್ಕೆ ಸರಿಸಮನಾಗಿರುವಂತ ಪದ ಅದು ವೀರಶೈವ ಅನ್ನೋದು. ಅದ್ರ ಮೊದಲು ಬಳಕೆಯಾಗಿದೆ, ಅದನ್ನ ನಾವು ತಿಳ್ಕೊಬೇಕಾಗಿದೆ. ಒಳಪಂಗಡಗಳಲ್ಲ. ಯಾವುದೇ ಕಾರಣಕ್ಕೂ ಲಿಂಗಾಯತದ ಸಮಾನಾರ್ಥಕ ಪದ ವೀರಶೈವ ಶಬ್ದ ಆಗೋದಿಲ್ಲ. ಇದನ್ನ ನೀವು ಯಾವಾಗ ನಮ್ಮ ಸಂವಿಧಾನ ಜಾರಿಗೆ ಬರ್ಬೇಕಾದ್ರೆ ಆ ಟೈಮಲ್ಲಿ ಕೂಡ ಇದನ್ನ ಚರ್ಚೆಯಲ್ಲಿ ಇಟ್ಟಿದ್ದಾರೆ. ಚರ್ಚೆಯಲ್ಲಿ ಇಟ್ಬಿಟ್ಟು ಆಗಿನ ಸಂಸತ್ ಕೂಡ ನಿರ್ಧಾರ ಮಾಡಿದೆ. ನಮ್ಮ ವಚನ ಸಾಹಿತ್ಯ, ಈಗ ನಮ್ಮ ಶರಣರು ಹೇಳಿದ್ರು, ಯಾರು ರಂಜಾನ್ ದರ್ಗಾ ಸಾಹಿತಿಗಳು ಹೇಳಿದ್ರು, ನಮ್ಮ ಬಸವ ಕೇಂದ್ರದ ಬಸವಂತಪ್ಪ ತೋಟದವ್ರು ಹೇಳಿದ್ರು. ಈಗ ನಾವು ದಾಖಲೆಗಳ ಮುಖಾಂತರ ಬಂದ್ರೆ 2002ಕ್ಕಿಂತ ಮುಂಚೆ ಎಲ್ಲಿತ್ತು ವೀರಶೈವ ಶಬ್ದ? ಹಳೆ ಕರ್ನಾಟಕ ಮತ್ತೆ ಕೆಲವು ಆಂಧ್ರ ಪ್ರದೇಶದ ಪಕ್ಕದಲ್ಲಿ ಒಂದು ನಿಮಿಷ ಸ್ವಾಮಿಗಳು ನಾನು ಮಾತಾಡ್ತೇನೆ. ಇದು ಚರ್ಚೆ ಹೆಂಗಾಗಿ 2000 ನೀಟಾಗಿ ಅರ್ಥ ಆಗಬೇಕು. 2002ರ ಹಿಂದೆ ವೀರಶೈವ ಶಬ್ದ ನಮ್ಮ ದಾಖಲೆಯಲ್ಲಿ ಇರಲಿಲ್ಲ, ನಿಮ್ಮ ದಾಖಲೆಯಲ್ಲಿ ಇರಲಿಲ್ಲ. ಯಾವುದೇ ಲಿಂಗಾಯತದಲ್ಲಿ ವೀರಶೈವ ಲಿಂಗಾಯತ ಅನ್ನೋ ಶಬ್ದ ದಾಖಲೆಗಳಿರ್ಲಿಲ್ಲ. 2002ರಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಇರೋ ಟೈಮ್ ಅಲ್ಲಿ ಯಾವುದೇ ಸರ್ಕಾರದ ಸುತ್ತೋಲೆ ಅಥವಾ ಯಾವುದೇ ಅಲ್ಲಿ ಬಿಲ್ ಪಾಸ್ ಆಗದೆ ಅದನ್ನ ವೀರಶೈವ ಶಬ್ದವನ್ನ ತೆಗೆದುಕೊಂಡು ಬಂದು ಹಾಕಿದ್ರು. ನಾವು ಅದನ್ನ ಅವತ್ತಿನಿಂದ ಇವತ್ತಿನವರೆಗೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದು ಕೋರ್ಟ್ ಅಲ್ಲಿ ಇದೆ. ಇನ್ನೊಂದು 6-7 ತಿಂಗಳಲ್ಲಿ ನಮ್ಮಂತೆ ಆಗುತ್ತೆ ಅದು. ಈಗ ನಾವು ಮನವಿ ಮಾಡಿರೋ ಪ್ರಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ತನ್ನ ತಪ್ಪು ಅಂದ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಪ್ಪನ್ನ ತಿದ್ದಿಕೊಂಡು ಲಿಂಗಾಯತ ಪದ ಪ್ರಯೋಗ ಮಾಡಿದೆ. ನಾವು ಯಾವುದೇ ಕಾರಣಕ್ಕೂ ವೀರಶೈವರು ನಮ್ಮವರಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾರು ಬಸವಣ್ಣನನ್ನ ಧರ್ಮಗುರು ಅಂತ ಒಪ್ಪಿಕೊಳ್ತಾರೋ ಆ ಎಲ್ಲ ವೀರಶೈವರು ಲಿಂಗಾಯತರೇ. ಲಿಂಗಾಯತ ವೀರಶೈವ, ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಬಣಜಿಗ, ನೀವು ಈ ಶಬ್ದಗಳನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ನಾನೇ ಮುಂದು ಉಳಿದಿದ್ದು ಲಿಂಗಾಯತ ಉಳಿದೆಲ್ಲ ಹಿಂದೆ. ಅಲ್ಲಿ ಕೂಡ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರು, ವೀರಶೈವರು ಹಿಂದೂಗಳಲ್ಲ ಅಂತೇಳಿ ಒಂದು ದೊಡ್ಡ ನಿರ್ಣಯವನ್ನ ತಗೊಂಡ್ಬಿಟ್ಟು ಅದನ್ನ ಅಂಗೀಕಾರ ಮಾಡಿದ್ರು. ಅದು ಉತ್ತಮವಾದ ಬೆಳವಣಿಗೆ. ವೀರಶೈವ ಮಹಾಸಭಾ ತನ್ನ ತಪ್ಪುಗಳನ್ನ ತಿದ್ದಿಕೊಂಡು ಕಾಲಕ್ರಮೇಣ ಅದು ಪರಿವರ್ತನೆ ಆಗ್ತಾ ಇದೆ. ಅದು ನಮ್ಗೆ ತುಂಬಾ ಸಂತೋಷ ಆಗಿದೆ. ಇಲ್ಲ ಅಂದ್ರೆ ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಕೇಂದ್ರಗಳು ಎಲ್ಲ ಎಲ್ಲಿ ಯಾವ ತಗೊಳ್ತಿದ್ವು? ನಮ್ಮವರೇ ನಮ್ಮ ತಪ್ಪು ಮಾಡೋದ್ರಿಂದ ನಾವು ಸಫರ್ ಆಗ್ತಾ ಇದ್ದೇವೆ. ಈಗ ನಮ್ಮ ಬಡ ಮಕ್ಕಳು ಉದ್ಯೋಗ ಇಲ್ಲ, ಆಮೇಲೆ ಏನು ಇಲ್ಲ, ಆಮೇಲೆ ಇಂಥ ಧರ್ಮವನ್ನ ಹಿಂದೂ ಧರ್ಮದ ಒಂದು ಅಡಿಯೊಳಗಡೆ ಸಿಗಿಸಿ ದೊಡ್ಡ ವಿಶಾಲವಾದ ಸನಾತನ ಧರ್ಮದ ಅಡಿಯೊಳಗೆ ತಗೊಂಡು ಹೋಗ್ಬಿಟ್ಟು ನಾವು ಹಾಕಿ ನಾಶ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಾಶ ಮಾಡ್ಲಿಕ್ಕೆ ಇಟ್ಬಿಟ್ಟು ನಾವಿಲ್ಲಿ ಕಿತ್ತಾಡ್ತಾ ಇದ್ದೇವೆ.
ಮೊದಲು ನಾವು ಯಾರಿಂದ ಹೊರಗೆ ಬರ್ಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಏನಿಲ್ಲ, ಈಗ ಯಾರೋ ನನ್ನ ಸ್ನೇಹಿತರು ಹೇಳ್ತಿದ್ದಾರೆ ವೀರಶೈವ ಮಹಾಸಭಾ ತಮ್ಮ ತಪ್ಪುಗಳನ್ನ ತಿದ್ಕೊಂಡು ಸರಿ ಮಾಡಿದೆ ಅಂತ. ಅವ್ರು ಹೇಳ್ತಿಕ್ಕಂಥದ್ದು ಜಾಗತಿಕ ಲಿಂಗಾಯತ ಏನಿದೆ ಈಗಿನ ಒಂದು ಕಾಲಾವಧಿಯಲ್ಲಿ ಬರ್ತಿರತಕ್ಕಂಥದ್ದು ಅದು ಅಲ್ವಾ. ನಾನು ಹೇಳೋದು, ನಾನು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷನಾಗಿ ನಾನು ಏನ್ ಹೇಳ್ತೀನಿ ಅದನ್ನೇ ಹೇಳ್ಕೊಂಡ್ ಬಂದಿರೋದು. 100, 13, 16 ವರ್ಷದ ಹಿಂದೆನೂ ಶಿವಯೋಗಿಗಳು ಇದನ್ನೇ ಹೇಳ್ಕೊಂಡ್ ಬಂದಿರೋದು. ಹಾಗಾಗಿ ಬಸವಣ್ಣನವರು ಮತ್ತೆ ಹೇಳ್ತಾ ಇದ್ದೀನಿ, ಏನ್ ಹೇಳಿದರೆ ಅವತ್ತಿನ ಒಂದಿದು ಇವತ್ತಿನ ಸರ್ಕಾರ ಅದನ್ನ ಮಾಡಿದೆ ಅಷ್ಟೇ. ಅವತ್ತು ಏನ್ ಹೇಳಿದ್ದಾರೆ ಬಸವಣ್ಣವರು ಅದನ್ನ ಆಚರಣೆಗೆ ಇವತ್ತು ತಂದಿರೋದು ಸರ್ಕಾರ. ಅವತ್ತನೇ ಆಚರಣೆನೇ ಇತ್ತು ಅದು. ಖಂಡಿತ ಸರ್. ಆದ್ರೆ ಈಗೆಲ್ಲದಕ್ಕೂ ಕಾರಣ ನಮ್ಮ ವೀರಶೈವ ಮಹಾಸಭಾ, ನಮ್ಮ ಸಮಾಜದ ಒಂದು ಅದೇ ನೀವ್ ಹೇಳ್ತಾ ಇರೋದು ನಿಜ. ಒಂದು ವೀರಶೈವ ಮಹಾಸಭಾ ಅನ್ಕೊಂಡಂತ ನಮ್ಮ ಸಮಾಜದ ಒಂದು ಸಂಘಟನೆ ತನ್ನ ತಪ್ಪುಗಳನ್ನ ಅನಂತ ಕಾಲದಿಂದ ಮಾಡ್ಕೊಂತ ಬಂತು. ವೀರಶೈವ ಲಿಂಗಾಯತ ಅಂತ ಹೇಳಿ ಶಿಫಾರಸ್ ಮಾಡಿದ್ರು. ಲಿಂಗಾಯತ ಅಂತ ಎಲ್ಲಾ ದಾಖಲೆಗಳು ಲಿಂಗಾಯತ ಅಂತ ಇರ್ಬೇಕಾದ್ರೆ ವೀರಶೈವ ಲಿಂಗಾಯತ ಅಂತ ಹೋದ್ರೆ ಅದೇ ಧರ್ಮದ ಮಾನ್ಯತೆ ಸಿಗುತ್ತದೆ. ವೀರಶೈವ ಲಿಂಗಾಯತ ಅಂತ ಸರ್ಟಿಫಿಕೇಟ್ ಕೊಟ್ಟಾಗ ನಿಮ್ಮ ಸಂಘಟನೆ ಯಾಕೆ ಅದನ್ನ ಖಂಡಿಸ್ಲಿಲ್ಲ? ಅಥವಾ ಅವರೇ ಅದನ್ನ ತಿದ್ದುಪಡಿ ಎಲ್ಲ ಲಿಂಗಾಯತ್ ಅಂತ ಕೊಡ್ತಾ ಇದಾರಪ್ಪ, ಲಿಂಗಾಯತ್ ಪಂಚಮಸಾಲಿ, ಲಿಂಗಾಯತ್ ಬನಿಜಿಗ, ಲಿಂಗಾಯತ್ ಸಾದ್ರು ಅಂತ ಕೊಡ್ತಾ ಇದಾರೆ. ಇದೇನಿದೆ ಮೊದಲೇ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ. ಏನಾಯ್ತು ಹೇಳಿ? ಮೊನ್ನೆ ಅಧಿವೇಶನದಲ್ಲಿ ನೀವು ಹೇಳಿದ್ರು, ಈಗ ದಾವಣಗೆರೆ ಅಧಿವೇಶನ ನಡೀತು ಅಂತ. ನಿಮ್ಮ ಕ್ಯಾಮ್ರಾ ಮಾತನಾಡಿ ತಾವು ಸ್ವಲ್ಪ ಮುಂದೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಅದು ನಿರ್ಧಾರ, ಅದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ಪಾಟೀಲ್ರೆ ಒಂದ್ ನಿಮಿಷ ಇರಿ. ನಂದೀಶ್, ತಾವು ಸ್ವಲ್ಪ ಕ್ಯಾಮ್ರಾ ಮುಂದಗಡೆ ಬಂದ್ ಮಾತಾಡಿ. ಓಕೆ ಸರ್. ಈಗ ಸರ್ ನೋಡಿ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ ವೀರಶೈವ ಮಹಾಸಭಾ. ಮುಂದಿನ ಬರುವ ಜನಗಣತಿಯಲ್ಲಿ ನೀವು ಲಿಂಗಾಯತ ಅಥವಾ ವೀರಶೈವ ಅಂತ ಬರ್ಸ್ರಿ ಧರ್ಮದ ಕಾಲಂದಲ್ಲಿ ಅಂತ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದೆ. ಯಾಕೆ ಕೊಡ್ತು ಸಂದೇಶ? ವೀರಶೈವರು ಯಾರು ಬಸವಣ್ಣನ ಪಾಟೀಲ್ರೆ ಒಂದು ಮಾತಾಡೋದ್ರಲ್ಲಿ ಇದೇನಿಲ್ಲ. ನಾನು ಹೇಳ್ತಿರೋದು ನಿಮ್ಗೆ ಒಂದೇ ಮಾತು. ಹಿಂದೆ ನಮ್ಮ ಮಾಸ್ಕಾಡಿನ ನಮ್ಮ ಸ್ಕೂಲಿನ ಕಾಲವೇನದಲ್ಲಿ ಏನಿದೆ ಗೊತ್ತಾ ಪಾಟೀಲ್ರೆ? ನಿಮ್ಮ ಇದ್ರಲ್ಲೇನಿದೆ ಲಿಂಗಾಯತ ಅಂತ ನಿನ್ನದು ಇರೋದು. ಹೌದು ಸರ್, ನಮ್ದು ಲಿಂಗಾಯತ ಅಂತಾನೆ ಇದೆ. ತಾವು ಅರ್ಥ ಮಾಡ್ಕೋಬೇಕಿದನ್ನ ಸರ್. ಅದೇ ಈಗ ವೀರಶೈವ ಲಿಂಗಾಯತ ಅಂತ ಕೊಡ್ತಾ ಇದಾರಲ್ಲ, ಅದು ತಾರತಮ್ಯ ಅಲ್ವಾ? ಲಿಂಗಾಯತ ಮಕ್ಕಳಿಗೆ ಅದು ಅನ್ಯಾಯ ಮಾಡಿದಂತಾಗಲ್ವಾ? ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ಎಲ್ಲವೂ ಲಿಂಗಾಯತ ಅನ್ನೋ ಪದದೊಳಗಡೆ ಅಡಿದುಕೊಂಡಿದೆ. ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ನೀವು ಅದನ್ನೇ ಇವಾಗ ನೋಡಿ, ಎಲ್ಲವೂ ಲಿಂಗಾಯತದ ಒಳಗಡೆ ಇದೆ ಅಂತ. ಪಾಟೀಲ್ರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಲಿಂಗಾಯತ ವೀರಶೈವ ಅಂತಂದ್ರೆ ಸಮಸ್ಯೆ ಇಲ್ಲ, ವೀರಶೈವ ಲಿಂಗಾಯತ ಅನ್ನುವಂತ ಸರಿ ಇಲ್ಲ ಅಂತ. ತಾವು ಲಿಂಗಾಯತದೊಳಗಡೆ ಎಲ್ಲವೂ ಅಡಗಿದೆ ಅಂತ ಹೇಳಿ ರಂಜನ್ ದರ್ಗಾ ಅವರು ಕೂಡ ಹೇಳ್ತಾ ಇದ್ದಾರೆ. ತಾವು ಕೂಡ ಅದನ್ನೇ ಇನ್ನು ಮುಂದೆ ಪದಗಳ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅದು ಬೇರೆ ತರ. ದರ್ಗಾ ಅವರ ಹೇಳಿ. ಏನ್ ಗೊತ್ತಾ, ಲಿಂಗಾಯತದಲ್ಲಿ ಎಲ್ಲವೂ ಅಡಗಿದೆ. ಆದ್ರೆ ನಾನ್ ಹೇಳ್ತಾ ಇರೋದು ಟೆಕ್ನಿಕಲ್ ಪಾಯಿಂಟ್ ಏನಂದ್ರೆ, ಲಿಂಗಾಯತದ ಜೊತೆ ನೀವು ವೀರಶೈವ ಸೇರಿದ ದಿವಸನೇ ಅದು ಎಂದೂ ಸ್ವತಂತ್ರ ಧರ್ಮ ಆಗೋದಿಲ್ಲ. ಯಾಕಂದ್ರೆ 2 ಸಲ ಫೇಲ್ ಆಗಿದ್ದೇವೆ. ವೀರಶೈವ ಅಂದ್ಕೊಳ್ಳೇನೆ ಇವರು 7,000 ವರ್ಷಗಳ ಹಿಂದೆ ಹೋಗ್ಬಿಡ್ತಾರೆ, ಹಿಂದೂ ಧರ್ಮದ ಭಾಗ ಆಗ್ಬಿಡ್ತದೆ. ನಾವು ಈ ಲಿಂಗಾಯತರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಮೋರ್ ದ್ಯಾನ್ 60% ರೈತಾಪಿ ಜನರಿದ್ದಾರೆ, ಬಡವರಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವರಿಗೆ ಒಂದು ಮಾನ್ಯತೆ ಸಿಕ್ಕರೆ, ಒಂದು ಮೈನಾರಿಟಿ ಸ್ಟೇಟಸ್ ಸಿಕ್ಕರೆ ಆ ಮಕ್ಕಳಿಗೆ ಉಪಯೋಗ ಆಗ್ತದೆ. ನೀವು ವೀರಶೈವ ಶಬ್ದದ ಮೋಹದಿಂದ ನೀವು ಅಲ್ಲಿ ತಂದಿಟ್ರೆ, ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ, ಲಿಂಗಾಯತದಲ್ಲಿ ಎಲ್ಲವೂ ಇದೆ, ಅದು ಇರ್ಲಿ. ಆದ್ರೆ ಬರೀ ಲಿಂಗಾಯತ ಅಂತ ಹೋರಾಟ ಮಾಡಿದ್ರೆ ಖಂಡಿತ ಸ್ವತಂತ್ರ ಧರ್ಮ ಆಗ್ತದೆ. ಅದನ್ನ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋನು. ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ಲಿಂಗಾಯತ ಮಕ್ಕಳು, ಲಿಂಗಾಯತ ಬಡ ಜನರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಇಲ್ಲಿ ಬರೇ ನಾವು ಶಬ್ದಗಳ ಜಾಲಾಡೋದ್ರಿಂದ ಏನನ್ನೂ ನಾವು ತಪ್ಪಿಸೋದಿಲ್ಲ. ನಾವು ಏನನ್ನೂ ನೀವು ವೀರಶೈವ ಅಂತ ಏನ್ ಅನ್ಕೊಳ್ಳಿ ಅಂತ ಹೇಳ್ತೀನಿಲ್ಲ ನಾನು. ಆದ್ರೆ ನಮ್ದು ಅಧಿಕೃತವಾಗಿ ಲಿಂಗಾಯತನೇ ಇರಬೇಕು, ಅಧಿಕೃತವಾಗಿ ಲಿಂಗಾಯತನೇ ಬರೀಬೇಕು ಜನಗಣತಿಯಲ್ಲಿ. ಅವಾಗ ನಾವು ಸ್ವತಂತ್ರ ಧರ್ಮವನ್ನು ಪಡಿತೇವೆ ಮತ್ತು ಲಿಂಗಾಯತ ಮಕ್ಕಳಿಗೆ ನಾವು ನ್ಯಾಯವನ್ನು ಒದಗಿಸ್ತೇವೆ, ಲಿಂಗಾಯತ ಬಡವರಿಗೆ ನ್ಯಾಯವನ್ನು ಒದಗಿಸ್ತೇವೆ. ಇದನ್ನ ನಾನು ಸಾಮಾಜಿಕ ಪ್ರಶ್ನೆ. ಒಂದ್ ನಿಮಿಷ ಕೇಳಿ. ಇಲ್ಲಿವರೆಗೆ ನಾನು ಇಷ್ಟ ತನಕ ಸುಮ್ನೆ ಕುಳಿತು ನಾನೀಗ ಹೇಳ್ತಾ ಇದ್ದೀನಿ,
ಎಲ್ಲ ನಾವು ಇನ್ನು ನಾನು ಇನ್ನು ಮಾತಾಡ್ತಾ ಇರೋದು ಏನಂದ್ರೆ ಟೆಕ್ನಿಕಲ್ ಆಗಿ ನಮ್ಮ ಸಮಾಜದಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಯಾವ ಕಾಲಕ್ಕೂ ಸ್ವತಂತ್ರ ಆಗಲಾರ್ರಿ. ನೀವು ವೀರಶೈವ ಲಿಂಗಾಯತ ವೀರಶೈವ ಅಂದ್ರೂ ಆಗೋದಿಲ್ಲ. ನೀವು ಬರೀ ಲಿಂಗಾಯತಿಂದಾಗ ಮಾತ್ರ ಆಗ್ತೀರಿ. ಆದ್ರೆ ಸಮಾಜದಲ್ಲಿ ನಾವೆಲ್ಲರೂ ಕೂಡಿ ನಾವು ಒಳಗಡೆ ನಮ್ಮ ಒಳತೋಟಿಗಳನ್ನ ನಾವು ನಮ್ಮ ಒಳಗನೆ ಬಗೆಹರಿಸ್ಕೋಬೇಕು. ಆದ್ರೆ ತಾಂತ್ರಿಕವಾಗಿ ಸೈದ್ಧಾಂತಿಕವಾಗಿ ನಾವು ಲಿಂಗಾಯತ ಮಾತ್ರ ಇರ್ಬೇಕು. ಅವಾಗ ಮಾತ್ರ ನಾವು ವಿಜಯ ಆಗ್ತೇವೆ. ಇಲ್ಲಿಗೆ ನಾವು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಒಂದು ಕಳಕಳಿಯ ವಿನಂತಿ ನಿಮ್ಗೆಲ್ಲ. ಸರ್ಕಾರ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಮಕ್ಕಳಿಗೆ ಏನೇನ್ ಕೊಡ್ತಿದೆ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು. ಆಮೇಲೆ ಈಗ ಲಿಂಗಾಯತ ಸಮುದಾಯದಲ್ಲಿ ಬಡವರು ತುಂಬಾ ಜನ ಇದ್ದಾರೆ, ವೀರಶೈವ ಲಿಂಗಾಯತರಲ್ಲಿಯೂ ಕೂಡ. ಈಗ ಸ್ವತಂತ್ರ ಧರ್ಮದ ಮಾನ್ಯತೆ ಏನಿದೆಯೋ ಅಲ್ಲಿ ಅಷ್ಟು ನಾವೆಲ್ಲರೂ ಒಂದು ಹಿಂದೂ ಸಂಸ್ಕೃತಿಯ ಆಧಾರದಿಂದಲೇ ಬೆಳೆದು ಬಂದವರು. ಆಮೇಲೆ ಈ ವಿಷಯದಲ್ಲಿ ತರ್ಕನೇ ಬೇಡ. ಹಿಂದೂ ಸಂಸ್ಕೃತಿಯ ಪ್ರಭಾವ ಎಲ್ಲ ಧರ್ಮಗಳ ಮೇಲೂ ಆಗಿದೆ. ಆಮೇಲೆ ಈ ಒಂದು ಇತ್ತೀಚೆಗೆ ಈ ಪದ ಬಳಕೆಯನ್ನು ಬಿಟ್ಟು ಇದೇನೋ ಸ್ವಲ್ಪ ಸ್ವತಂತ್ರ ಧರ್ಮದ ಪರವಾಗಿ ಹೋಯ್ತು. ಆಮೇಲೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಕಡೆ ಸ್ವಲ್ಪ ಸಾವಧಾನವಾಗಿ ತರ್ಕ ವಾಲ್ತಿದೆ. ಅದರ ಪರವಾಗಿ ನನ್ನದೇನು ತುಂಬಾ ಪ್ರಶ್ನೆಗಳಿಲ್ಲ. ನಾವು ವೀರಶೈವ ಲಿಂಗಾಯತರು ಒಂದಾಗಿ ನಮ್ಮ ಸಮುದಾಯದಲ್ಲಿ ಈ ರೀತಿಯಾಗಿ ಬಡ ಮಕ್ಕಳಿದ್ದಾರೆ, ಅವರಿಗೂ ಕೂಡ ಈ ರೀತಿಯಾಗಿರುವಂತಹ ಒಂದು ಸೌಲಭ್ಯಗಳು ಸಿಗಬೇಕು. ಜಾಬ್ಗಳಾಗಿರಬಹುದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಹೋರಾಟ ಮಾಡಿದ್ರೆ ಎಲ್ರು ಒಂದಾಗಿ ಮಾಡಿದ್ರೆ ಆಗ್ಬಹುದು. ಈಗ ಲಿಂಗಾಯತರು ಕೇವಲ ಸ್ವತಂತ್ರ ಧರ್ಮ ಅಂತ ಹೊರಟ್ರು ಅಂತಂದ್ರೆ ಬೇರು ಬಿಟ್ಟಿರ್ತಕ್ಕಂತಹ ವೀರಶೈವ ಅನ್ನುವಂತಹ ಪದ ಬಳಕೆ ಮಾಡಿ ಬೆಳಕಿಗೆ ಬಂದಿರುವಂತಹ ಅನೇಕ ಸ್ವಾಮೀಜಿಗಳಾಗಿರಬಹುದು, ಅನೇಕ ಭಕ್ತ ಸಮುದಾಯಗಳಾಗಿರಬಹುದು, ಅದಕ್ಕೆ ವಿರೋಧ ಒಡ್ತವೆ. ಈಗ ನಾವು ಕೇವಲ ಲಿಂಗಾಯತ ಮಾತ್ರ ಒಪ್ಕೊಳ್ರಿ ಅಂತಂದ್ರೆ ಅವ್ರು ಒಪ್ಪೋದಿಲ್ಲ. ಕೇವಲ ವೀರಶೈವ ಮಾತ್ರ ಒಪ್ಕೊಳ್ರಿ ಅಂತಂದ್ರೆ ಇವ್ರು ಒಪ್ಕೊಳ್ಳೋದಿಲ್ಲ. ನಿರೂಪಕರಲ್ಲಿ ಈಗ ನೋಡಿ, ಒಂದ್ ನಿಮಿಷ ನನ್ನ ಸ್ವಾಮೀಜಿಯವ್ರ ಒಂದು ಕಳಕಳಿಯ ವಿನಂತಿ. ಇಲ್ಲಿ ಯಾರು ಒಪ್ಕೊಳ್ಳೋದು ಅಥವಾ ಒಪ್ಕೊಳ್ಳದೆ ಇರುವಂತ ಪರಿಸ್ಥಿತಿ ಇಲ್ಲ ಸ್ವಾಮೀಜಿಗಳೇ. ಯಾರು ಬಸವಣ್ಣನ ಧರ್ಮ ಗುರು ಅಂತ ಹೇಳಿ ಒಪ್ಕೊಳ್ತಾರ ಅವ್ರೆಲ್ರು ಲಿಂಗಾಯತರು, ಅವರು ವೀರಶೈವರು ಕೂಡ ಆಗಿರ್ಬಹುದು. ನಾವೆಲ್ಲರೂ ಈಗ ನೀವು ಸಿ.ಜಿ. ಪಾಟೀಲ್ ಮುಖ್ಯವಾಗಿ ಗಮನಿಸಬೇಕು. ನಾವು ಯಾರೇ ವಿರಕ್ತರಾಗ್ಲಿ, ಹಿಂದಿನ ಕಾಲದ ಗುರು ಪರಂಪರೆಯವರಾಗ್ಲಿ ಗ್ರಂಥವನ್ನ ಬರೆಯುವಾಗ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಾನೆ ಗ್ರಂಥವನ್ನ ಶುರು ಮಾಡ್ತಿದ್ರು. ತಮ್ಮ ಮಾತನ್ನ ಶುರು ಮಾಡುವುದಕ್ಕೂ ಕೂಡ ನಾವು ಬಸವಣ್ಣನವರು ಗುರುಗಳಲ್ಲ ಅಂತ ಯಾರು ವಾದ ಮಾಡ್ತಿಲ್ಲ. 12ನೇ ಧರ್ಮ ಗುರುಗಳ ಸ್ವಾಮೀಜಿ ಧರ್ಮ ಗುರುಗಳ ತಪ್ಪಿಸ್ತೀರಾ ನೋಡಿ. ಎಲ್ರಿಗೂ ನೋಡಿ, ಮೊದಲು ಸರ್ಕಾರದಿಂದ ಧರ್ಮ ಸ್ವಾಮೀಜಿಗಳು ನನ್ನ ನೇರವಾದ ಪ್ರಶ್ನೆ, ನೀವು ಧರ್ಮ ಗುರುಗಳು ತಪ್ಕೊಳ್ತೀರಾ ಬಸವಣ್ಣನವರನ್ನ? ಬಸವಣ್ಣ ಗುರು, ಎಲ್ರಿಗೂ ಗುರು, ಕೇವಲ ಧರ್ಮಕ್ಕೆ ಯಾಕೆ ಗುರು ಅಲ್ಲ ಸ್ವಾಮೀಜಿ. ಈ ಪದ ಪ್ರಯೋಗ ಇದೆಯಲ್ಲ ನಿಮ್ದು, ಗುರು ಅನ್ನೋ ಶಬ್ದ ಬೇಡ, ಧರ್ಮ ಗುರು ಅನ್ನೋ ಪದ ಅದನ್ನ ಒಪ್ಕೊಳ್ತೀರಾ? ಕೇವಲ ಅಥವಾ ನಿಮ್ಮ ಪಂಚಭೂತಗಳು ವಿಷಯಾಂತರ ಅಲ್ಲ ಸ್ವಾಮೀಜಿ. ಅದಕ್ಕೆ ನಾವು ಇದೆಲ್ಲ ನೋಡಿ ಸ್ವಾಮೀಜಿ, ನಾವು ಹೀಗಾಗಿ ನಾವು ಹೇಳ್ತಾ ಇರೋದು ವೀರಶೈವರು. ಇದೇ ಕಾರಣಕ್ಕೆ ಸ್ವಾಮೀಜಿ ನಾವು ವೀರಶೈವರು ಯಾವುದೇ ಕಾರಣಕ್ಕೂ ಅವರು ತಮ್ಮ ಮೂಲ ಸಂಸ್ಕೃತಿಯನ್ನ ಬಿಟ್ಟು ಬರ್ತಾ ಇರೋ ಕಾರಣಕ್ಕೆ ನಾವು ಅವ್ರನ್ನ ಬಿಟ್ಟು, ಅವ್ರು ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೇವಿ, ಅವ್ರು ಬರ್ದೇ ಇದ್ರೆ ಅವ್ರನ್ನ ಬಿಟ್ಟು ಹೋಗಿ ನಾವ್ ಏನ್ ಮಾಡ್ಕೋಬೇಕಲ್ಲ ಅದನ್ನ ಮಾಡ್ಕೊಳ್ತಾ ಇದ್ದೇವೆ. ನಿಮ್ದು ಏನಾದ್ರೂ ಒಂದ್ ಧರ್ಮ ಇದ್ರೆ ನೀವು ಪ್ರತಿಪಾದನೆ ಮಾಡಿ, ನಾವ್ ಯಾರು ಏನು ಬೇಡ ಅಂತಲ್ಲ ಸ್ವಾಮೀಜಿ. ನೀವು ಗುರು ಅಂತ ಅಂತೀರಾ, ಬಟ್ ಧರ್ಮ ಗುರು ಅಂತ ಒಪ್ಕೊಳ್ಳಲ್ಲ. ಧರ್ಮಕ್ಕೆ ಯಾಕೆ ಬಸವಣ್ಣನ ಸೀಮಿತ ಮಾಡ್ಬೇಕು? ಇಲ್ಲ ಸ್ವಾಮೀಜಿ, ಅದು ಇರೋದು ದಾಖಲೆಗಳಿದೆಯಲ್ಲ. ಈ ತರದ ಮಾತುಗಳು ದಾರಿ ತಪ್ಪುತ್ತವೆ. ಧರ್ಮಗುರು ಬಸವಣ್ಣ ಹೌದಲ್ವೋ ಎಲ್ರು ಒಪ್ಕೊಂಡಿದ್ದಾರೆ. ಸಿದ್ದರಾಮೇಶ್ವರು ಒಂದು ವಚನದಲ್ಲೇ ಹೇಳ್ತಾರೆ, ನಮಗೂ ನಿಮಗೂ ಯಮಗೂ ಬಸವಣ್ಣನ ಧರ್ಮವಯ್ಯ ಅಂತ ಹೇಳಿ. ನೀವು ಏನ್ ಗೊತ್ತಾ, ನಮ್ಮ ಮುಖಂಡರಾಗಿರುವಂತವ್ರು ತಾವು ವಿಚಾರ ಮಾಡ್ಬೇಕು. ಲಿಂಗಾಯತರಿಗೆ ಮಾತ್ರ ಗುರು ಅಂತ ಹೇಳಿಲ್ಲ ಅವರು. ಯಮಗೂ ನಿಮಗೂ ಬಸವಣ್ಣನ ಧರ್ಮವಯ್ಯ ಅಂತ ಹೇಳ್ತಾರೆ ಸ್ವಾಮೀಜಿಗಳೇ. ಯಮಗೂ ನಿಮಗೂ ಬಸವಣ್ಣನ ಧರ್ಮವಯ್ಯ ಅಂತ ಹೇಳ್ತಾರೆ. ಧರ್ಮವಯ್ಯ ಅನ್ನೋದು ಲಿಂಗಾಯತ ಧರ್ಮ ಅಂತ ಸಂಸ್ಕೃತಿಕ ಭಾವದಿಂದ ಅಲ್ಲ. ಬಸವಣ್ಣ ನೈತಿಕವಾಗಿ ಬೋಧನೆಯನ್ನ ಮಾಡಿದ್ದ, ಧಾರ್ಮಿಕವಾಗಿ ಬೋಧನೆಯನ್ನ ಮಾಡಿದ್ದ. ಮತ್ತು ಸ್ವಾಮೀಜಿಗಳೇ ಈಗ ಇರೋದು ನೋಡಿ, ಬಸವಣ್ಣ ಜಗತ್ತಿಗೆ ಬೇಕು, ಬಸವಣ್ಣ ಸತ್ಯ, ನೀವು ಒಪ್ಕೊಳ್ಳೋಣ. ಆದ್ರೆ ನಾವು ವೀರಶೈವ ಲಿಂಗಾಯತರು ಅಂತ ಹೇಳ್ತೀರಾ.
ಅದು ಹೇಗೆ ವೀರಶೈವ ಲಿಂಗಾಯತರು? ಲಿಂಗಾಯತದ ಒಳಗಡೆ ಯಾರು ಬಸವಣ್ಣನ ಒಪ್ಪೋತ ಅವ್ರೆಲ್ರು ಲಿಂಗಾಯತದ ಒಳಗಡೆ ಬರ್ತಾರೆ, ಅದ್ರೊಳಗೆ ವೀರಶೈವರು ಕೂಡ ಒಬ್ರು. ವೀರಶೈವರು ನೋಡಿ, ನೀವು ಸಮಾನಾರ್ಥಕ ಪದಗಳು ಅನ್ನೋದನ್ನ ಯಾವತ್ತೂ ನಿರ್ಧಾರ ಸಮಾನಾರ್ಥಕ ಪದಗಳು ಅಲ್ಲ ಸ್ವಾಮೀಜಿ, ಸಮಾನಾರ್ಥಕ ಪದಗಳು ಅದು ಹೇಗಾಗುತ್ತೆ? ನೋಡಿ, ಲಿಂಗದಲ್ಲಿ ನೀವೇನನ್ನ ಕಾಣ್ತೀರಿ? ಅಲ್ಲ ಸ್ವಾಮೀಜಿ, ನಾ ಹೇಳ್ತಾ ಇದ್ದೀನಿ ಸಮಾನಾರ್ಥಕ ಪದಗಳು ಅದು ಹೇಗೆ ಆಗುತ್ತೆ? ಈಗ ಮೊನ್ನೆ ಕಾಣ್ತೀರಿ. ಏನಾಯ್ತು ಹೇಳಿ? ಅಲ್ಲ ಸ್ವಾಮೀಜಿ ಅವರೇ, ಲಿಂಗದಲ್ಲಿ ಸ್ವಾಮೀಜಿ ಅವರೇ, ಸ್ವಾಮೀಜಿ ಅವರೇ, ಶಿವನನ್ನೇ ಕಾಣೋದು, ಶಿವನನ್ನೇ ಅಲ್ಲ ಕಾಣೋದು ನೀವು ನೀವೆಲ್ಲ. ಲಿಂಗಾಯತರಾಗಿರಬಹುದು, ನೋಡಿ, ವೀರಶೈವರಾಗಿರಬಹುದು. ನೋಡಿ ನೋಡಿ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ನಾಗಮೋಹನ್ ದಾಸ್ ವರದಿ ಕೂಡ ಅದನ್ನೇ ಹೇಳುತ್ತೆ. ಯಾರು ಬಸವಣ್ಣನನ್ನ ಧರ್ಮಗುರು ಅಂತ ಒಪ್ಪಿಕೊಳ್ತಾರೋ ವೀರಶೈವರನ್ನು ಸೇರಿಸಿ ಅವರೆಲ್ಲರೂ ಲಿಂಗಾಯತರೇ. ಯಾರು ಯಾವುದೇ ವೀರಶೈವರು ಬಸವಣ್ಣನ ಧರ್ಮಗುರು ಒಪ್ಪಿಕೊಳ್ಳೋದಿಲ್ಲ ಅಂತಂದ್ರೆ ಅವರು ಹಿಂದೂ ಧರ್ಮದಲ್ಲಿ ಒಂದು ಶೈವ ಪಂಥದಲ್ಲಿ ಬರ್ತಾರೆ. ಇದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಸ್ವಾಮೀಜಿ. ಒಬ್ಬ ವೀರಶೈವರು ಬಸವಣ್ಣ ಗುರು ಅಲ್ಲ ಅಂತ ಹೇಳೋರು ಸೇರಿದ್ರು. ಯಾರ್ರಿ? ಪಂಚಪೀಠಗಳಿದಾವಲ್ಲ, ನಮ್ಮ ರಂಭಾಪುರಿ ಮಠದ ಸ್ವಾಮೀಜಿಗಳು ಹೇಳ್ತಾರಲ್ಲ, ಬಸವಣ್ಣ ಧರ್ಮಗುರು ಅಲ್ಲ, ರೇಣುಕಾಚಾರ್ಯರು ಧರ್ಮಗುರು ಅಂತ ಹೇಳ್ತಾರೆ. ನೋಡಿ, ಲಿಂಗಾಯತ ಧರ್ಮದ ಹೋರಾಟದ ಸಮಯದಲ್ಲಿ ಒಂದ್ ನಿಮಿಷ, ಲಿಂಗಾಯತ ಧರ್ಮದ ಹೋರಾಟದ ಸಮಯದಲ್ಲಿ ಈ ಹಿಂದುತ್ವವಾದಿಗಳ ಗುಂಪುಗಳಿದಾವಲ್ಲ, ಸಂಘ ಪರಿವಾರ, ಇವರ ಜೊತೆಗೆಲ್ಲ ಸೇರ್ಕೊಂಡವ್ರು ಯಾರು? ನಮ್ಮ ಸಮಾಜಕ್ಕೆ ಅವತ್ತು ಬರ್ಯಪ್ಪ ಅಂತ ಕರೆದ್ರು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಹಿಂದೂ ಸಂಸ್ಕೃತಿಯ ಪ್ರಭಾವ ಆಗೇ ಇಲ್ಲ ಅಂತೀರಿ ಲಿಂಗಾಯತ ಮುಖಂಡರೇ, ಪಾಟೀಲ್ರೇ? ನೋಡಿ, ಇಲ್ಲಿ ಹಿಂದೂ ಸಂಸ್ಕೃತಿಯ ಸ್ವಾಮೀಜಿ, ಯಾವ್ದು ಹಿಂದೂ ಸಂಸ್ಕೃತಿ ಯಾವ್ದು ಹೇಳಿ? ಚಾತುರ್ವರ್ಣ ಪದ್ಧತಿ, ಚಾತುರ್ವರ್ಣ ಪದ್ಧತಿ ಹಿಂದೂ ಸಂಸ್ಕೃತಿನಾ? ಯಾವುದು ನಿಮ್ಗೆ ಹಿಂದೂ ಸಂಸ್ಕೃತಿ? ಚಾತುರ್ವರ್ಣ ಅಸ್ಪೃಶ್ಯತೆ ಮಾಡಿಲ್ಲ. ಅಲ್ಲ ರೀ, ನೀವು ಒಮ್ಮೆ ಹಿಂದೂ ಅಂತೀರಿ, ಸ್ವಾಮೀಜಿ ಕೇಳಿ, ನೀವು ಲೈನ್ ಆಫ್ ಥಿಂಕಿಂಗ್ ಮಾತಾಡ್ತಾ ಇಲ್ಲ. ಒಮ್ಮೆ ಹಿಂದೂ ಅಂತೀರಿ, ಒಮ್ಮೆ ವೀರಶೈವ ಅಂತೀರಿ, ಕಲಸ ಮೇಲೆ ಮಾಡ್ಬೇಡಿ. ಧರ್ಮಗುರು ಅಂತೀರಿ, ಧರ್ಮಗುರು ಬೇಡ, ವಿಶ್ವಗುರು. ಅರೆ ವಿಶ್ವಗುರು ಇರ್ಲಿ, ಒಂದ್ ಧರ್ಮ ಅಂದ್ಮೇಲೆ ಒಂದ್ ಚೌಕಟ್ಟು ಇದೆಯಲ್ವಾ ಅದಕ್ಕೆ? ನಿಮ್ಮ ಲಿಂಗಾಯತ ಧರ್ಮದ ಧರ್ಮಗುರು ನಮಗೆ ವಿಶ್ವಗುರು. ನಾವು ಹೊರಗಡೆ ಇದೇವಲ್ಲ, ನಮಗೆ ವಿಶ್ವಗುರು, ನಿಮಗೆ ಧರ್ಮಗುರು ಅಲ್ವಾ? ಧರ್ಮಗುರುನು ವಿಶ್ವಗುರುನು ಬಸವಣ್ಣನೇ, ನಿಮ್ಮ ಧರ್ಮಗುರುನು ಬಸವಣ್ಣನೇ. ಇದು ನಮ್ಮ ವಾದ. ಇದನ್ನ ನೀವು ಅರ್ಥ ಮಾಡ್ಕೊತಾ ಇಲ್ಲ. ಮತ್ತೆ ಹಿಂದೂ ಧರ್ಮ ಅಂತೀರಿ. ಯಾವ್ದು ಹಿಂದೂ ಧರ್ಮ ಹೇಳಿ? ಹಿಂದೂ ಧರ್ಮ ಅಂದ್ರೆ ಏನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಇದು ಹಿಂದೂ ಧರ್ಮನಾ? ಜಾತೀಯತೆ ಹಿಂದೂ ಧರ್ಮನಾ? 108 ಕುಲ ಜಾತಿಗಳು ಹಿಂದೂ ಧರ್ಮನಾ? ಯಾವ್ದು ಹಿಂದೂ ಧರ್ಮ? ಡಿಫೈನ್ ಮಾಡಿ. ನೀವು ಹಿಂದೂ ಧರ್ಮ ವೀರಶೈವಕ್ಕೆ ಏನ್ ಸಂಬಂಧ ಇದೆ ಅದನ್ನ ಹೇಳಿ. ನೀವು ಹಿಂದೂ ವೀರಶೈವ ನೋಡಿ, ಲಿಂಗಾಯತ ನೋಡಿ ಪಾಟೀಲ್, ಪಾಟೀಲ್, ಲಿಂಗಾಯತ ವೀರಶೈವ ಅಂದ್ರೂ ಕೂಡ ನೀವು ಎಲ್ಲೋ ಹಳ್ಳಿಗೆ ಹೋಗಿ ಬೀಳ್ತೀರಿ. ಲಿಂಗಾಯತ ಜೊತೆ ಲಿಂಗಾಯತ ವೀರಶೈವ ಅಂತ ಹೇಳಿಲ್ಲ ಸರ್ ನಾನು. ಲಿಂಗಾಯತರ ಆಯ್ತು, ಲಿಂಗಾಯತಕ್ಕೆ ಪರ್ಯಾಯ ಇಲ್ಲ, ಲಿಂಗಾಯತಕ್ಕೆ ಪರ್ಯಾಯ ಇಲ್ಲ. ಇದನ್ನ ಒಪ್ಪಿಕೊಂಡ್ರೆ ಇಲ್ದಿದ್ರೆ ನಾವ್ ಇದೇ ಕತೆ. ಆಮೇಲೆ ಇದ್ ನೋಡ್ರಿ, ಎಲ್ಲಾ ಪಂಚಾಯತ್ ಏನ್ ಹೇಳ್ತಾರೆ, ಬಸವಣ್ಣನವರು ನಮ್ಮ ವೀರಶೈವ ಧರ್ಮ ಸುಧಾರಕರು ಅಂತ ಹೇಳ್ತಾರೆ, ಬಸವಣ್ಣವರು ಸೇವಕರು ಅಂತ ಹೇಳ್ತಾರೆ. ಎಲ್ಲಾ ಕೇಳಿದೇವ್ ನಾವು, 40 ಕೇಳಿ ಮಾತಾಡ್ತಿದ್ದೇವ್. ಸ್ವಾಮೀಜಿಯವರೇ ಅರ್ಥ ಮಾಡ್ಕೊಳ್ಳಿ, ನೀವು ಏನ್ ಹೇಳ್ತಾ ಇದ್ರಲ್ಲ, ಬಸವಣ್ಣನವರನ್ನ ವೀರಶೈವ ಪಂಚಾಯತ್ಯರು ಏನ್ ತಿಳ್ಕೊಂಡಿದ್ದಾರೆ, ವೀರಶೈವ ಧರ್ಮ ಸುಧಾರಕ. ಬಸವಣ್ಣ ಧರ್ಮ ಸುಧಾರಕ ಅಲ್ಲ, ಪರ್ಯಾಯ ಧರ್ಮ ನಿರ್ಮಾಪಕ, ಪರ್ಯಾಯ ಸಮಾಜ ನಿರ್ಮಾಪಕ, ನವ ಧರ್ಮ ನಿರ್ಮಾಪಕ, ಮಾನವೀಯ ಧರ್ಮ ನಿರ್ಮಾಪಕ. ಅವರು ಲಿಂಗಾಯತದ ತಂದೆ, ಇಷ್ಟಲಿಂಗ ಲಿಂಗಾಯತದ ತಾಯಿ. ಆ ತಾಯಿ ಹುಟ್ಟಿದ್ದು ಬಸವಣ್ಣನ ಉದರದಲ್ಲಿ. ವಚನವೇ ನಮ್ಮ ದೇವರು, ವಚನವೇ ದೇವರು ನಮಗೆ. ಆದ್ದರಿಂದ ನಮಗೆ ಜ್ಞಾನವೇ ದೇವರು. ನಾವು ವಚನಗಳನ್ನ ಬಿಟ್ಟು ಆ ಕಡೆ ಬರೋದಿಲ್ಲ, ಬಸವಣ್ಣನ ಬಿಟ್ಟು ಬರೋದಿಲ್ಲ, ಇಷ್ಟಲಿಂಗ ಬಿಟ್ಟು ಬರೋದಿಲ್ಲ ಅನ್ನೋದು ಪ್ರತಿಯೊಬ್ಬ ಪ್ರಜ್ಞಾವಂತ ಲಿಂಗಾಯತನ ಜೀವನ ವಿಧಾನ ಆಗಿದೆ. ಅವನು ಇವತ್ತು ಬಹಳ ಯಶಸ್ವಿಗೊಂಡಿದ್ದಾನೆ. ಇವೆಲ್ಲ ನಡೆದಿಲ್ಲ ಸ್ವಾಮೀಜಿ. ಲಿಂಗಾಯತಕ್ಕೆ ಯಾವುದೋ ಪರ್ಯಾಯ ಇಲ್ಲ. ಪಕ್ಷದಲ್ಲಿ ಲಿಂಗಾಯತ ಸರಿಯಾಗಿದೆ, ಅದರೊಳಗೆ ವೀರಶೈವ ಸೇರಿಸಬಾರ್ದು. ಅದೇನಿದ್ರು ಕೂಡ ಲಿಂಗಾಯತದ ಹೊಟ್ಟೆಯಲ್ಲಿ ಇರ್ತದೆ, ಅದು ಅಲ್ಲೇ ಇರಲಿ.
ಎಸ್ ಇದು ಇದು ಮಾಡಿದ್ರೆ ಎಸ್ ಬಸವಂತಪ್ಪನವ್ರೆ ಸರ್ ಒಂದ್ ನಿಮಿಷ ನಾ ರಂಜಾನ್ ದರ್ಗಾ ಸರ್ ಒಂದೇ ಕ್ಲಿಯರ್ ನಾ ಲಿಂಗಾಯತ ವೀರಶೈವ ಅಂತ ಹೇಳಿಲ್ಲ ಸರ್ ಅದು. ಬಸವ ಕೇಂದ್ರದ ಬಸವಪ್ಪನವ್ರು ಮಾತನಾಡ್ತಾರೆ. ನೋಡ್ರಿ ಶರಣ್ರ, ನಮಗ ವೀರಶೈವರ ಮ್ಯಾಗ ದ್ವೇಷ ಇಲ್ಲ. ಅವ್ರದ್ದು ಮಾಡ್ಕೊಂಡು ಹೋಗ್ಲಿ. ಅವ್ರು ಇನ್ನೂ 12 ಶತಮಾನಕ್ಕಿಂತ ಇದ್ರು ಇರ್ಲಿ, 10,000 ವರ್ಷ ಇದ್ರು ಇರ್ಲಿ. ನಮ್ಮದು ಏನೈತಿ 12ನೇ ಶತಮಾನದಿಂದ ಧರ್ಮ ಸ್ಥಾಪಕ ನಮ್ಮ ಗುರು ಬಸವಣ್ಣವರು, ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ, ನಮ್ಮ ದೇವರು ಇಷ್ಟಲಿಂಗ. ಇವನ್ನ ಬಿಟ್ರೆ ಬೇರೆ ನಮಗೆ ಏನು ಗೊತ್ತಿಲ್ಲ. ಅವ್ರನ್ನ ಟೀಕಾ ಮಾಡೋದು ಬೇಡ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಠ್ಯಕ್ರಮದಾಗ ಮಾಡಿದ್ದು ಸತ್ಯ ಇದೆ, ಅದು ಬರೋಬ್ಬರಿ ಇದೆ. ಅದ್ರದ್ದೇನು ನಾವು ಅಭಿನಂದನೆ ಸಲ್ಲಿಸ್ತೇವೆ ಸಿದ್ದರಾಮಯ್ಯ. ಸಿ ಜಿ ಪಾಟೀಲ್ ರೇ. ಸರ್ ನಾನು ಈ ಮುಖಾಂತರ ಏನ್ ಹೇಳೋದು ಅಂತಂದ್ರೆ, ರಂಜಾನ್ ದರ್ಗಾ ಸರ್ ನಾನು ಹೇಳ್ತೀನಿ, ಲಿಂಗಾಯತ ವೀರಶೈವ ಅನ್ನೋದು ನಾನು ಆಗ ಹೇಳಿಲ್ಲ. ಲಿಂಗಾಯತದ ಒಳಗಡೆ ಪಂಚಮಸಾಲಿ ಬಣಿಜಿಗ ಹೇಗೆ ಬರ್ತದೋ ಹಾಗೆ ಒಂದು ವೀರಶೈವ ಅನ್ನೋ ಶಬ್ದ ಬರುತ್ತೆ. ಇದು ನಾವು ಇದು ಅದು ಮೈಸೂರು ಇದ್ರಲ್ಲಿ ಮೈಸೂರು ರಾಜ್ಯದ ಜನಗಣತಿಯಲ್ಲಿ ನಾವು ನೋಡ್ಬೋದು. ಇದನ್ನ 1ನೇ ಜನಗಣತಿಯಲ್ಲಿ ಬರಲ್ಲ, 2ನೇ ಜನಗಣತಿಯಲ್ಲಿ ವೀರಶೈವ ಶಬ್ದ ಬರುತ್ತೆ. ಹೀಗಾಗಿ ಯಾವ ಈ ಪಠ್ಯ ಒಂದ್ ನಿಮಿಷ ಸರಿಯಾಗಿದೆ ಸರ್. ತಪ್ಪು ಸರ್ ಸರಿಯಾಗಿದೆ. ವಚನದೊಳಗಡೆ ಅಥವಾ ವಚನ ಸಾಹಿತ್ಯ ಇರುವಂತಹ ಸಂದರ್ಭದಲ್ಲಿ ವೀರಶೈವ ಪದ ಬಳಕೆ ಮಾಡದೆ ಲಿಂಗಾಯತ ಅನ್ನುವಂತಹ ಪದ ಮಾತ್ರವನ್ನೇ ಬಳಸಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕಟ್ಟಕಡೆಯ ರಿಯಾಕ್ಷನ್ ಏನು? ಸರ್, ಸರ್ಕಾರ ಒಳ್ಳೆಯ ಒಂದು ನಿರ್ಧಾರವನ್ನ ತಗೊಂಡಿದೆ. ಲಿಂಗಾಯತ 100ಕ್ಕೆ 100ರಷ್ಟು ಸತ್ಯ. ಇದು ಹೀಗೆ ಇರ್ಬೇಕಾಗಿತ್ತು, ಹೀಗೆ ಇರೋದೇ ಒಳ್ಳೇದು. ಎಸ್, ಥ್ಯಾಂಕ್ ಯು ಸೋ ಮಚ್. ಶರಣ ಬಸವದೇವರವರೇ, ತಮ್ಮ ಲಾಸ್ಟ್ ರಿಯಾಕ್ಷನ್. ಸರ್, ಅದು ತಿದ್ದುಪಡಿ ಆಗ್ಬೇಕು ಸರ್. ಅಷ್ಟೇ. ಯಾಕೆ ತಿದ್ದುಪಡಿ ಆಗ್ಬೇಕು ಸರ್? ಈಗ ಒಂದು ವೀರಶೈವ ಸರ್ ಏನಾದ್ರೂ ದಾಖಲೆಗಳಿದ್ದಾವ ಅವ್ರ ಹತ್ರ? ಪಾಟೀಲ್ ಒಂದ್ ನಿಮಿಷ ಯಾರು ಮಾತಾಡೋ ತನಕ ಇರಿ. ಮುಂದುವರಿಸಿ ಸ್ವಾಮೀಜಿ, ಮಾತಾಡ್ಲಿ. ಮುಂದುವರಿಸಿ. ವೀರಶೈವ ಮತ್ತು ಲಿಂಗಾಯತ ಎರಡು ಸಮಾನಾರ್ಥಕ ಪದಗಳು. ರಾಜ್ಯದ ಜನತೆಯಲ್ಲಿ ಕೇವಲ ಲಿಂಗಾಯತ ಅಭಿಮಾನಿಗಳು ಮಾತ್ರವೇ ಇಲ್ಲ ನಿರೂಪಕರೇ, ವೀರಶೈವಾನುಯಾಯಿಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಇದ್ದಾರೆ. ಈಗ ಈ ಮೂರು ರಂಜಾನ್ ದರ್ಗಾ ಶರಣರಾಗಿರಬಹುದು, ಬಸವಪ್ಪ ಶರಣರಾಗಿರಬಹುದು, ಸಿ ಕೆ ಪಾಟೀಲ್ ಶರಣರಾಗಿರಬಹುದು, ಇವರಿಗೆ ಖುಷಿ ಅದ. ಯಾಕಂದ್ರೆ ಲಿಂಗಾಯತರ ಹೋರಾಟಗಾರರು. ಇದೇ ಇದರಲ್ಲಿ ಯಾರಾದ್ರೂ ವೀರಶೈವ ಲಿಂಗಾಯತ ಸಾಹಿತಿಗಳನ್ನ ಇಟ್ಟಿದ್ರಂದ್ರೆ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರ ವೀರಶೈವ ಅಂತ ಪದ ಬಳಕೆ ಆಗ್ಲಿ ಅಂತ ಅವರು ಕೂಡ ಹೇಳ್ತಿದ್ರು. ಈಗ ನಾನು ಪಟ್ಟ ಕೊನೆಯದಾಗಿ ಹೇಳೋದೇನು ಅಂತಂದ್ರೆ, ವ್ಯಕ್ತಿಗಳಲ್ಲಿ ಅಭಿಪ್ರಾಯ ಭೇದಗಳಿವೆ. ಹಾಗಾಗಿ ಈ ಒಂದು ವೀರಶೈವ ಲಿಂಗಾಯತ ಅಂತ ಪದ ಬಳಕೆ ಮಾಡದೇ ಇರೋದೇನಿದೆ, ಇದರ ಪರವಾಗಿ ಅಧ್ಯಯನ ನಡೆಸಿ ಸಮಸ್ತ ಕರ್ನಾಟಕದ ಜನರು ಎಲ್ಲರೂ ಒಪ್ಪುವಂತೆ, ಕೇವಲ ಲಿಂಗಾಯತ ಅಭಿಮಾನಿಗಳಷ್ಟೇ ಅಲ್ಲ, ವೀರಶೈವ ಪದವನ್ನ ನಂಬಿರುವಂತ ಅಭಿಮಾನಿಗಳು ಕೂಡ ಒಪ್ಪಿಕೊಂಡು ಆಚರಣೆ ಮತ್ತು ಅದನ್ನ ಓದುವಂತಹ ಒಂದು ಸ್ಥಿತಿಗೆ ನಮ್ಮ ಸಿದ್ದರಾಮಯ್ಯನವರು ಹೆಜ್ಜೆಯನ್ನಿಡಬೇಕು ಅನ್ನೋದಷ್ಟೇ ನನ್ನ ಕೊನೆ ಆಸೆ. ಎಸ್, ಸಾಹಿತಿಗಳೇ, ತಮ್ಮ ಕಟ್ಟಕಡೆಯ ಹೇಳಿಕೆ. ನೋಡಿ, ಇಷ್ಟೇ ಹೇಳೋದು. ನಾವು ಇವರೆಲ್ಲರ ಮಾತನ್ನ ನಾನು ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ಅವರಿಗೆ ಹೇಳೋ ಸ್ವಾತಂತ್ರ್ಯ ಇದೆ. ನನ್ನ ಉದ್ದೇಶ ಏನಂದ್ರೆ, ಲಿಂಗಾಯತ ಖಂಡಿತವಾಗಿ ಸ್ವತಂತ್ರ ಧರ್ಮ ಇದೆ. ಅದರ ಜೊತೆ ಇನ್ಯಾವ ಪದವು ಅದರ ಸಮಾನ ಬರೋದಿಲ್ಲ. ಇವತ್ತು ಪಠ್ಯ ಪುಸ್ತಕದಲ್ಲಿ ಸರಿ ಇದೆ. ವೀರಶೈವ ಅನ್ನೋರು ಕೂಡ ಅವರಿಗೆ ಮೂರು ಅಂಶಗಳನ್ನ ನಾನು ಕೇಳೋದು. ಬಸವಣ್ಣ ಧರ್ಮಗುರು ಅಂದಾಗ ಅವ್ರು ಇದ್ರೊಳಗಡೆ ಬರ್ತಾರೆ. ನಮ್ಮ ವಚನ ಸಾಹಿತ್ಯ ಧರ್ಮಗ್ರಂಥ ಅಂದಾಗ ಇದರ ಹೊಟ್ಟೆಯಲ್ಲಿ ಬರ್ತಾರೆ. ಮತ್ತು ಈ ಎಷ್ಟು ಲಿಂಗ ಮಾತ್ರ ಪೂಜಾ ಸಾಧನ, ಇನ್ಯಾವ ಸಾವಿರ ಲಿಂಗ ಇಲ್ಲ, ಇನ್ಯಾವ ಲಿಂಗವೂ ಇಲ್ಲ ಅಂತ ಹೇಳ್ಕೊಂಡು ಅವರು ಘೋಷಣೆ ಕೂಗಿದಾಗ ಮಾತ್ರ ಅವರು ಲಿಂಗಾಯತದ ಹೊಟ್ಟೆಯಲ್ಲಿ ಬರ್ತಾರೆ. ಅಂತ ವೀರಶೈವರು ಮಾತ್ರ ಲಿಂಗಾಯತದ ಹೊಟ್ಟೆಯಲ್ಲಿ ಇರ್ತಾರೆ. ಲಿಂಗಾಯತಕ್ಕೆ ಸಮಾನಾರ್ಥಕವಾದ ಇನ್ನೊಂದು ಪದ ಇಲ್ಲ. ಲಿಂಗಾಯತನೇ. ಲಿಂಗಾಯತ ಅಂದ್ರೆ ಬರೇ ತೆರಿ ಕಟ್ಕೊಳ್ಳೋದಲ್ಲ. ಆಯತ ಅಂದ್ರೆ ಪ್ರಿಯ ಅಂತ ಅರ್ಥ. ಲಿಂಗಾಯತ ಅಂದ್ರೆ ದೇವಾನಾಂ ಪ್ರಿಯ ಅಂತ ಅರ್ಥ ಆಗ್ತದೆ, ಮೂಲ ಅರ್ಥ ಅದರದ್ದು. ಲಿಂಗ ಅಂದ್ರೆ ದೇವರು, ಆಯತ ಅಂದ್ರೆ ಪ್ರಿಯ, ದೇವರಿಗೆ ಪ್ರಿಯನಾದವನು. ಇದು ಲಿಂಗಾಯತ ಅನ್ನೋದು ಬಹಳ ವಿಶ್ವವ್ಯಾಪಿ ಅರ್ಥ ಇದೆ ಅದಕ್ಕೆ.
ಆದ್ರೆ ನಮ್ಗೆ ಈ 800 ವರ್ಷದಿಂದ ಅದನ್ನ ಎಲ್ಲಾ ತೆಳಗ್ ಹಾಕಿ 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 ಇಲ್ಲಿ ಅದನ್ನ ಜಾತಿ ಮಾಡಿಟ್ಟಿದ್ದಾರೆ. ಲಿಂಗಾಯತರು ಕೂಡ ಬಹಳ ಪ್ರಜ್ಞಾವಂತರಾಗ್ಬೇಕು, ಜಾತಿಗಳನ್ನ ಬಿಟ್ಟು ಒಂದಾಗ್ಬೇಕು. ಇನ್ನು ಇವ್ರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ, ಇನ್ನು ಇವ್ರು ಜಾತಿಯನ್ನ ಜಾತಿ ವ್ಯವಸ್ಥೆಯಲ್ಲಿ ಇದ್ದಾರೆ. ಇವ್ರೇನು ಬಹಳ ಪರಿಶುದ್ಧರಾಗಿದ್ದಾರೆ ಅಂತ ನಾ ಹೇಳೋದಿಲ್ಲ. ಲಿಂಗಾಯತರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಗಳಿದಾವೆ. ಇನ್ನು ಹೊಲಿಗೇರಿ ಮಾದಿಗೇರಿ ಇದಾರೆ ಅಂದ್ರೆ ಬಸವಣ್ಣ ಇಲ್ಲ ಅಂತಾನೆ ಅರ್ಥ. ನಾವು ಈ ಲಿಂಗಾಯತರು ಮೊದಲು ಜಾತಿಗಳಿಂದ ಬಿಟ್ಟು ಹೊರಗ್ ಬರ್ಬೇಕು, ಅಸ್ಪೃಶ್ಯತೆ ಆಚರಣೆಯಿಂದ ಹೊರಗ್ ಬರ್ಬೇಕು. ಈ ಮೂರನ್ನ ಅವರು ಪಾಲಿಸ್ಬೇಕು. ಬಸವಣ್ಣ ಧರ್ಮಗುರು, ವಚನ ನಮ್ಮ ಧರ್ಮ ಗ್ರಂಥ, ಇಷ್ಟಲಿಂಗ ನಮ್ಮ ಪೂಜಾ ಇಷ್ಟನ್ನ ಅವರು ಈ ಎಲ್ಲಾ ವೈಜ್ಞಾನಿಕ ಮನೋಭಾವದ ಒಂದು ಚಿಂತನೆಗಳಿದಾವೆ. ಇಲ್ಲಿ ಸಮಯ ಇಲ್ಲ ಹೇಳಿಕೆ. ಇದು ಅತ್ಯಂತ ಸೈಂಟಿಫಿಕ್ ಟೆಂಪರಾಮೆಂಟ್ ರಿಲಿಜನ್ ಇದೆ. ಇದನ್ನ ಅವ್ರ ಮೊದಲು ಅವ್ರು ಪಾಲಿಸದೆ ಇನ್ಯಾರು ಪಾಲಿಸೋದಿಲ್ಲ. ಅದಕ್ಕೆ ಇಷ್ಟು ಗೊಂದಲಗಳಾಗ್ತವೆ. ಲಿಂಗಾಯತರಾಗ್ಬೇಕು ಅಂತ ನನ್ನ ವಾದ. ಲಿಂಗಾಯತರಾಗುವವರೆಗೂ ಈ ಗೊಂದಲಗಳು ಇರುವೆ. ಆದ್ರೆ ಲಿಂಗಾಯತಕ್ಕೆ ಸರಿ ಸಮಾನ ಶಬ್ದ ಇಲ್ಲ. ಆದ್ರಿಂದ ಲಿಂಗಾಯತರು ಪ್ರತಿಯೊಬ್ಬರು ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲಿಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್. ಸರ್ ನನ್ ಕೇಳ್ತಾ ಇದ್ದೀರಾ? ನಿಮ್ ಲಾಸ್ಟ್ ರಿಯಾಕ್ಷನ್ ಸರ್ ಅದೇ ರಂಜಾನ್ ದರ್ಗಾ ಸರ್ ಹೇಳಿದ್ ಎಲ್ಲವೂ ಸರಿ ಇದೆ. ಔಟ್ಸ್ಟ್ಯಾಂಡಿಂಗ್ ನಮ್ದು ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪಠ್ಯ ಪಚೀತಿ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ರಿ. ರಂಜಾನ್ ದರ್ಗಾ ಅವರು ಹೇಳಿದಂತೆ ಹಿರಿಯ ಸಾಹಿತಿಗಳು ಬಹಳ ಅದ್ಭುತವಾಗಿ ಅವರ ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನೆಲ್ಲ ಥಿಸಿಸ್ ರೀತಿಯಲ್ಲಿ ಜನಗಳ ಮುಂದೆ ಇಟ್ರು. ಬಹಳ ಅದ್ಭುತವಾಗಿತ್ತು. ಹಾಗೆ ಸಿ ಜಿ ಪಾಟೀಲ್ರು ಕೂಡ ಭಾಗವಹಿಸಿದ್ರು, ಶಿವಬಸವ ಸ್ವಾಮಿ ಕೂಡ ಇದ್ರು, ಹಾಗೆ ಬಸವಂತ ಶರಣಪ್ಪ ತೋಟದ ಸ್ವಾಮೀಜಿಯವರು ಕೂಡ ಅಂದ್ರು. ಇವರೆಲ್ಲರ ಹೊಕ್ಕಣಿಕೆಯಲ್ಲಿ ಅಂದ್ರೆ 3-4 ಜನ ಗೆಸ್ಟ್ಗಳ ಹೊಕ್ಕಣಿಕೆಯೊಳಗಡೆ ಇದ್ದದ್ದು ಬಸವ ತತ್ವದ ಒಳಗಡೆ ಲಿಂಗಾಯತವೇ ಅಲ್ಟಿಮೇಟ್, ವೀರಶೈವ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ತಪ್ಪಾಗುತ್ತೆ. ಇವತ್ತು ಸಿದ್ದರಾಮಯ್ಯನವರ ಪಠ್ಯಕ್ರಮದ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿದೆ ಅದು ಸರಿ ಇದೆ ಅನ್ನುವಂತಹ ಮಾತನ್ನ ಒಂದಷ್ಟು ಜನ ಹೇಳಿದ್ರೆ, ಮಾನ್ಯ ಸ್ವಾಮೀಜಿಗಳು ಬಹಳ ಅದ್ಭುತವಾಗಿ ಅದನ್ನ ಹಲ್ಲೆಗೆಳೆದ್ರು. ಕಾರಣ ಇಷ್ಟೇ, ವೀರಶೈವವನ್ನ ಬಿಟ್ಟು ಲಿಂಗಾಯತ ಇಲ್ಲ, ಲಿಂಗಾಯತವನ್ನ ಬಿಟ್ಟರೆ ವೀರಶೈವ ಇರೋಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ರು. ಒಟ್ಟಾರೆ ಒಂದಂತೂ ಸತ್ಯ, ಈ ಪಠ್ಯ ಪಚೀತಿ ಆಗಬಾರದಾಗಿತ್ತು, ಆಗಿದೆ. ಕೆಲ ಸ್ವಾಮೀಜಿಗಳು ಈ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಬಹಳ ಸೂಕ್ಷ್ಮವಾಗಿ ಚರ್ಚೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ಸರ್ಕಾರವು ಕೂಡ ಇಂತಹ ವಿಷಯಗಳಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅದರ ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗ್ತದೆ ಅಂತ ಹೇಳ್ತಾ ನಾನು ವಿವರಣೆ ಮಾಡಿದ್ದು ಅಥವಾ ನಿರೂಪಣೆ ಮಾಡಿದ್ದು ವೀರೇಶ್ ವೀರಪ್ಪ. ನಿಮ್ಮೊಂದಿಗೆ ನಾವಿದ್ದೇವೆ. ನಮ್ಮ